ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಟಾಸ್ಕ್ನಲ್ಲಿ ಪ್ಯಾಟೆ ಮಂದಿನ ಒಂದು ಮರಕ್ಕೆ ಕಟ್ಟಿ ಹಾಕಿರ್ತಾರೆ. ಆ ಗಂಟನ್ನ ಬಿಡಿಸ್ಕೊಂಡು ಪ್ಯಾಟೆ ಮಂದಿ ಆಹಾರ ತಿನ್ಬೇಕು. ಬನ್ನಿ ಪ್ಯಾಟೆ ಮಂದಿ ಈ ಟಾಸ್ಕ್ ಅನ್ನ ಹೇಗೆ ಎದುರಿಸ್ತಾರೆ ನೋಡೋಣ. ಈ ಅಪರಿಚಿತ ಅಂಡಮಾನ್ ಅಂದರೆ ಏನು, ಇದರ ಹಿಂದೆ ಇರುವಂಥ ಕಥೆ ಏನು, ದೇಶಭಕ್ತರಾದಂಥ ಕೈದಿಗಳು ಹೋರಾಟಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಇದನ್ನೆಲ್ಲ ನಿಮ್ಮ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿಸ್ತಾ ಇದೆ. ಬ್ರಿಟಿಷರು ಕೊಡುವಂಥ ಹಿಂಸೆಗಳನ್ನು ಯಾವ ಥರ ತಡ್ಕೋತಾ ಇದ್ರು ನಮ್ಮ ದೇಶಭಕ್ತರು ಅಂತ ನಿಮ್ಮ ಮೂಲಕ ಗೊತ್ತಾಗ್ತಾ ಇದೆ. ಈ ಒಂದು ಶಿಕ್ಷೆ ನಾನು ಕೊಡ್ತಿಲ್ಲ, ನಿಮಗೆ ಹಿಸ್ಟ್ರಿ ಕೊಡ್ತಾ ಇದೆ. ಓಕೆ, ಆರ್ ಯು ರೆಡಿ ಫಾರ್ ದಿಸ್? ನಿಮ್ಮ ಆಹಾರ ನಿಮ್ಮ ಮುಂದೆ ಇದೆ. ಅದನ್ನು ಯಾವ ಥರ ತಿನ್ನಬೇಕು? ಬಾಯಲ್ಲಿ ಮಾತ್ರ ತಿನ್ನಬೇಕು. ಕೈಗಳನ್ನು ಹಾಗೂ ಓಡ್ ಹೋಗಬಾರ್ದು, ಹಾಗೆ ಕ್ರಾಲ್ ಮಾಡ್ಕೊಂಬರ್ಬೇಕು ಕೆಳಗೆಯಿಂದ. ನಿಮ್ಮನ್ನು ಮರಕ್ಕೆ ಕಟ್ಟಿದ್ದೀವಲ್ಲ, ಆ ಎದೆ ಕಟ್ಟಿರೋದು ಮಾತ್ರ ಬಿಚ್ಕೊಂಡು ಮುಂದೆ ಬರಬೇಕು. ಓಕೆ ರಾಧಿಕಾ, ನಿಮ್ಮ ಅಡ್ವಾಂಟೇಜ್ ನಿಮ್ಗೆ ಸಿಕ್ಕಿದೆ. ಏನು ಗೊತ್ತಾ, ತುಂಬ ಹತ್ತಿರದಲ್ಲಿದೆಯಾ. ಓಕೆ, ಹಾಗೆ ಕ್ರಾಲ್ ಮಾಡ್ಕೊಂಡು ಹೋಗಿ ತಿಂತೀರಾ. ಇದು ಟಾಸ್ಕ್ ಅಲ್ಲ, ಇದು ಬದುಕು. ಅಂಡಮಾನ್ನ ಹೋರಾಟ ನಿಮ್ಮ ಮುಂದೆ ಶುರು. ಈಜಿಟ್. ತುಂಬ ಟೈಟಾಗಿ ಕಟ್ಟಿದ್ರು. ಎಲ್ಲರೂ ತುಂಬಾ ಕಷ್ಟಪಟ್ಟು ಎಷ್ಟು ಸ್ಟ್ರಗಲ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಬಿಡಿಸ್ಕೊಂಬರೋ ಚಾನ್ಸೇ ಇಲ್ಲ, ಆ ರೀತಿ ಇತ್ತು. ಅದೆಷ್ಟೇ ಪ್ರಯತ್ನ ಪಟ್ಟರು ಬಿಡಿಸ್ಕೊಳಕ್ಕಾಗಲ್ಲ, ಆ ಥರ ಒಂದು ಕಟ್ಟಿದ್ರು ತುಂಬ ಟೈಟಾಗಿ. ಫುಲ್ಲು ಪವರ್ ಹಾಕಿ ಹೊಡೆದೆ ಬಂದ್ಬಿಡ್ತು. ಎಲ್ಲಕ್ಕಿಂತ ಫಸ್ಟೇ ನಾನು ಬಂದೆ, ಅದು ಕಿತ್ತೋಯ್ತು. ಅದು ಕಿತ್ತೋಗಿದ ತಕ್ಷಣ ಫುಲ್ ಖುಷಿ ಆಗೋಯ್ತು. ಉರುಳಾಟ, ಹೊರಳಾಟ, ಬಡಿದಾಟ, ಇದು ಹಸಿವಿನ ಕ್ರೂರ ಅಟ್ಟಹಾಸ. ಫುಲ್ಲು ರೋಲ್ ಆಗಿ ಬಂದು ಫುಡ್ ಹತ್ರ ಬಂದು ರೀಚ್ ಆದೆ. ರೀಚ್ ಆಗಿದ ತಕ್ಷಣ ಆ್ಯಪಲ್ ತಿಂದಿದೆ. ಟೈ ಮಾಡಿದವರು ನನ್ನ ನೆಕ್ಕಿಗೆ ಈ ಥರ ಟೈ ಮಾಡಿಬಿಟ್ಟಿದ್ರು. ಏನಕ್ಕಂದರೆ ಬಾಕಿರೋರ್ಗೆ ಇಲ್ಲಿ ಟೈ ಮಾಡಿದ್ರೆ ಕಚ್ಕೊಂಡು ಬಿಡಿಸ್ಕೋಬೋದಾಗಿತ್ತು. ನನಗೆ ಕಚ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಏನಕ್ಕಂದರೆ ನೆಕ್ಕಿಗೆ ಟೈಟ್ ಆಗಿತ್ತು. ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ನೀಗಿಸ್ಕೊಳ್ಳೋದಲ್ಲ. ನಾನು ಸಿಕ್ತಲ್ಲ ಫುಡ್ಡೆಲ್ಲ, ಇವತ್ತು ಎಷ್ಟಾಗೋದಷ್ಟು ತಿನ್ಬಿಡೋಣ ಅಂತ ಅಷ್ಟು ತಿನ್ನಕ್ಕೆ ಶುರು ಮಾಡಿದೆ. ಕೃಷ್ಣ ಎಷ್ಟೇ ತೆವಳಿದ್ರು ಮುಂದೆ ಬರಲಿಲ್ಲ. ತಿನ್ನೋರನ್ನ ನೋಡಿ ಮತ್ತಷ್ಟು ಹಸಿವು ಹೆಚ್ಚಾಗಿ ಅಳುತ್ತಿದ್ದ. ಉಳ್ಕೊಂಡು ಬಂದೆ. ನನ್ನ ಕೈಲಿ ಆಗಲಿಲ್ಲ ಫಸ್ಟು ಬರೋಕ್ಕೆ. ಸರಿ ಆಗಲ್ಲ ನನ್ನ ಕೈಲಿ, ಹಂಗೆ ಮಲ್ಕೊಂಬಿಡೋಣ, ಆಗಲ್ಲ ಅಂದ್ಕೊಂಡೆ. ಸರಿ ಇಲ್ಲ, ಹೊಟ್ಟೆ ಭಯಂಕರ ಹಸಿತಾ ಇದೆ, ಊಟ ಹೋಗಲೇಬೇಕು, ಈ ಟಾಸ್ಕ್ ಮಾಡಲೇಬೇಕು, ಹೋಗಲೇಬೇಕು ಅಂತ ಹೋದೆ. ಮೊಣಕಾಲಿನ ಚಿಪ್ಪುಗಳು ಛಿದ್ರ ಆದವು. ಇಡೀ ದೇಹ ಬಾಯಿಯಾಗಿತ್ತು. ರಕ್ಷಿತ್ ಮಾತ್ರ ನಿಸ್ಸಹಾಯಕಳಾಗಿ ಕಣ್ಣಲ್ಲೇ ಜೀವ ಬಿಡ್ತಾ ಇದ್ಲು. ಆ ಮರಕ್ಕೆ ಕಟ್ಟಿದ್ದು ಹೇಗಿತ್ತಂದ್ರೆ, ಅದು ಸಿಕ್ಕಾಪಟ್ಟೆ ಟೈಟಾಗಿ ಕಟ್ಟಿದ್ರು. ವಿ ಕುಡಂಟ್ ಮೂವ್ ಅವರ್ ಓನ್ ಸೆಲ್ಫ್. ಒಂದು ಸ್ವಲ್ಪ ಕೈ, ಹ್ಯಾಂಡು ಯಾವುದನ್ನು ಒಂಚೂರು ಶೇಕೆ ಆಗ್ತಾ ಇರಲಿಲ್ಲ. ನಮ್ಮ ಬಾಯಿ ಯೂಸ್ ಮಾಡ್ಕೊಂಡು ಹಲ್ಲಿನ ಮೂಲಕ ಅದನ್ನ ಆದಷ್ಟು ಕಡ್ದು ವಿ ಟ್ರೈ ಟು ಬೈಟ್ ಇಟ್ ಅಂಡ್ ದೆನ್ ವಿ ಪುಲ್ಡ್ ಇಟ್ ಔಟ್. ಇದು ಕಾಲಾಪಾನಿ ಕಾರಾಗೃಹದ ಕರಾಳ ನೆನಪು. ಪಪ್ಪಾಯ ಇತ್ತು ಕೆಳಗಡೆ, ಸೊ ಪಪ್ಪಾಯನ ಮೆತ್ತಗೆ ತಿನ್ನೋಕೆ ಶುರು ಮಾಡ್ಕೊಂಡೆ. ಒಂದೊಂದ್ಸಲ ಮರಳು ಬಿತ್ತು ಪಪ್ಪಾಯಲ್ಲಿ. ಸೊ ಇರಲಿ ಪರವಾಗಿಲ್ಲ, ಬಿಟ್ಟರೆ ಆಗಲ್ಲ ಅಂದ್ಕೊಂಡು ಪಪ್ಪಾಯ ತಿಂದೆ.
ಹೇಳ್ಕೊಳ್ಳೋ ಬಾಯಿಂದ. ಈ ಮಟ್ಟಿಗೆ ಕಾಣ್ತಾ ಇರೋದು ಇದೇ ಮೊದಲು. ಇಷ್ಟೆಲ್ಲ ಆದ್ರೂ ರಕ್ಷಿತ್ ಇನ್ನೂ ಬಿಡುಗಡೆ ಆಗೇ ಇರಲಿಲ್ಲ. ಬಾಯಿಂದ ಬಾಯಿಗೆ ಎಂಜಲು ತುತ್ತು, ಮಣ್ಣಿಂದ ಬಾಯಿಗೆ ಇನ್ನೊಂದು ತುತ್ತು. ಇದು ಹಸಿವು ದಾಹದ ವಿರಾಟ್ ಸ್ವರೂಪ. ನಾನು ಅಲ್ಲಿ ಹೋಗ್ತಿದ್ದಂಗೆ ಒಂದು ಎರಡು ಬೈಟ್ ಆ್ಯಪಲ್ ತಿಂತಿದ್ದಂಗೆ ನನಗೆ ಆ ಕೆಂಪು ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಹಸು ಅಷ್ಟೊಂದಿತ್ತು ಒಳಗಡೆ. ತುಂಬ ಹರ್ಟ್ ಆಯಿತು. ಹೇಗೆ ಬಿಡ್ಸ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅದು ಬಿಡ್ಸ್ಕೊಳ್ಳೋಕ್ಕಂತೂ ಬಾಯಲ್ಲಿ ತುಂಬ ಎಷ್ಟು ಕಚ್ಚಿದೆ ಅಂದರೆ ತುಂಬ ಟ್ರೈ ಮಾಡಿ ಬಿಡಿಸ್ಕೊಂಡೆ, ಮತ್ತೆ ಹೋದೆ. ನಮ್ಗೊಂದು ಆ್ಯಪಲ್ ಕೊಡಿ ಬೇಗ, ಕಾವ್ಯ ಬಟ್ ಫ್ರೈ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ನಾವೆಲ್ಲ ಬನಾನಾ ಒಬ್ಬರು ಬಾಯಲ್ಲಿ ಇಟ್ಕೊಂಡು ಇನ್ನೊಬ್ರು ತಿಂತಾ ಇದ್ವಿ. ಬಾಯಿಂದ ಬಾಯಿಗೆ ತುತ್ತು, ಮಣ್ಣಲ್ಲಿ ಬಿತ್ತು ಮಾಗಿದ ಹಣ್ಣು, ಎಂಜಲು ಮಾಡಿದ ಹಣ್ಣು ಎಲ್ಲ ಸ್ವಾಹ. ನೋಡಿದ್ರಲ್ಲ, ಪ್ಯಾಟೆ ಮಂದಿ ಕಾಡಿನಲ್ಲಿ ಜೀವನ ಸಾಗಿಸೋದು ಎಷ್ಟು ಕಷ್ಟ ಅಂತ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ